ಒಂದೇ ಸೆಕೆಂಡ್ ಅದರಲ್ಲೂ ಬಹಳ ಆಶ್ಚರ್ಯ ಅನ್ಸೋದು ಇವತ್ತು ವಿಜಯೇಂದ್ರ ಅವರು ಕೊಟ್ಟ ಒಂದು ಹೇಳಿಕೆ ವಿಧಾನಸೌಧದ ಒಳಗೆ ಹೋಗಬೇಕಾಗಿತ್ತು ಆಚೆ ನಿಂತ್ಕೊಂಡು ಏನಂದ್ರು ಗೊತ್ತಾ ಕೇಳಿಸ್ಕೊಂಬಿಡಿ ಅದನ್ನ ನೀವೇ ಉತ್ತರ ಕೊಡಬೇಕು ವರ್ಷ ಕೊಟ್ಟರೆ ಕೇಳಿಸ್ಕೊಳ್ಳಿ ವಿಜಯೇಂದ್ರ ಅವರು ಏನು ಹೇಳಿದ್ರು ಅಂತ ಮತ್ತೊಂದು ಕಡೆ ಮೂಢ ಹಗರಣ ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ ಏನು ಸರ್ ನೀವು ಮೂಢ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಢ ಹಗರಣ ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ ಯಾರಿಗೂ ಹೇಳಕ್ಕೆ ಹೋಗಬೇಡ್ರಿ ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ ಏನು ಸರ್ ನೀವು ಮೂಢ ಹಗರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಢ ಹಗರಣ ಅಂದ್ರೆ ಬಿಜೆಪಿ ಅವರಿಗೆ ಕಾಂಗ್ರೆಸ್ನವರೇ ಕೆಲವರು ಹೇಳ್ತಿದ್ದಾರಂತೆ ಅಶೋಕ್ ಗೌಡ್ರೆ ನಿಮ್ಮ ರಾಜ್ಯಾಧ್ಯಕ್ಷರೇ ಹೇಳಿರೋದು ನೀವು ಗಂಭೀರವಾಗಿ ತಗೊಳ್ತಿಲ್ಲ ಅಂತೇಳಿ ಯಾಕೆ ಗಂಭೀರವಾಗಿ ತಗೊಳ್ತಿಲ್ಲ ನಿಮ್ಮ ಇನ್ವಾಲ್ವ್ಮೆಂಟ್ ಅಂದ್ರೆ ನಿಮ್ಮ ಪಕ್ಷದ ಇನ್ವಾಲ್ವ್ಮೆಂಟು ಆಚೆ ಬರುತ್ತೆ ಅಂತನಾ ಎರಡನೇ ಪ್ರಶ್ನೆ ನಾನು ಇವ್ರಿಗೆ ಕೇಳ್ತೀನಿ ಯಾರವರು ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆಲ್ಲ ಹಾಕ್ಕೊಡ್ತಿರೋರು ಬಿಜೆಪಿಗೆ ಅಂತ ಮೊದಲ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಒಂದು ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ ಅಂದ್ರೆ 2023 ಚುನಾವಣೆಗಿಂತ ಮುಂಚೆ ನಮ್ಮ ಅಂದಿನ ಚೀಫ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಂತಹ MG ಮಹೇಶ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕ್ಲೀನ್ ಆಗಿ ಹೇಳ್ತಾರೆ ಅನೇಕ ಟೆಕ್ನಿಕ್ಯಾಲಿಟೀಸ್ ಇತ್ತು ಆ ಟೆಕ್ನಿಕ್ಯಾಲಿಟೀಸ್ನ ತರ್ತಕ್ಕಂತಹ ಕೆಲಸ ಏನಿತ್ತು ಅಂದರೆ ಈ ಸರ್ಕಾರ ಏನು ಬರುತ್ತೆ ಅಂದರೆ ಈ ಮುಖ್ಯಮಂತ್ರಿಗಳು ಸ್ಟೇ ಸೈಟ್ಸ್ ಏನಿದೆಯಲ್ಲ ಆ ವಿಚಾರ ಮಾತ್ರ ಇತ್ತು ಅವತ್ತು ಅವರು ಹೇಳಿದಾಗ ತದನಂತರದಲ್ಲಿ ಏನಾಯಿತು ಅಂತಂದರೆ ಏನೀಗ ಮರಿಗೌಡರು ಅಂತ ಏನು ಪ್ರಸ್ತಾಪ ಮಾಡ್ತಿದ್ದಾರೆ ಮರಿಗೌಡರು ಮತ್ತು ಅಲ್ಲಿನ ಒಂದು ಲೋಕಲ್ ಕಾಂಗ್ರೆಸ್ನ ಸಿಸ್ಟಮ್ ಏನಿದೆ ಈ ಸಿಸ್ಟಮ್ಮು 2-3 ಗ್ರೂಪ್ ಆಗಿಬಿಟ್ಟು ಈ ಗ್ರೂಪು ಏನಾಗಿದೆ ಯಾರ್ಯಾರಿಗೆ ಎಲ್ಲೆಲ್ಲಿ ವಿಚಾರಗಳನ್ನು ದಾಖಲೆ ಸಮೇತ ಕೊಟ್ಟಿರ್ತಲ್ಲ ಆಗ ನಮ್ಮ ಶ್ರೀವತ್ಸ ಅವರು ಅಲ್ಲಿನ ಶಾಸಕರೇನಿದ್ದಾರೆ BJPಯ ಶಾಸಕರು ಕ್ಲೀನಾಗಿ ನೀಟಾಗಿ ಆ ಪ್ರಕರಣನ ಬೆಳಕಿಗೆ ಆಚೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅದಾದಮೇಲೆ ನನ್ನಂತಹ ಒಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಏನಿದ್ದೀವಿ ಕ್ವಾಲಿಫೈಡ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಆಮೇಲೆ ನಮ್ಮ ಒಂದು ಸಿಸ್ಟಮ್ ಆಫ್ ಇದೇನಿದೆ ಅಂದರೆ ನಮ್ಮ ಸ್ನೇಹಿತರು ಟೆಕ್ನಿಕಲ್ ಟೀಮ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವ್ರಿಗೆಲ್ಲನೂ ಸಹ ನಾವು ಮಾತಾಡಿ ಇನ್ನೂ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಿಗೆ ನಮ್ಮ LOPಗೆ ಮತ್ತು ನಮ್ಮ ಹಿರಿಯ ನಾಯಕರುಗಳು ಕೊಡ್ತಕ್ಕಂಥ ಕೆಲಸ ಇದೆಲ್ಲನೂ ಸಹ ಶ್ರೀವತ್ಸ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ಮಾಡಿದ್ವಿ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಎಲ್ಲ ಫುಲ್ ಡೀಟೇಲ್ ಆಗಿ ಇವತ್ತು ಮುಡಾ ಪ್ರಕರಣ ಸ್ಮಾರ್ಟ್ ಆಗಿ ನಿಮ್ಮ ಸರ್ಕಾರ ಇದ್ದ ಅವಧಿಯಲ್ಲ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದಾದ್ಮೇಲೆ ನಾನು ನಮ್ಮ ಪತ್ರಕರ್ತ ಮಿತ್ರರು ತುಂಬಾ ಚೆನ್ನಾಗಿ ಹೇಳಿದ್ರು ಏನು ಅಂತಂದ್ರೆ 2017 ರೆಸೊಲ್ಯೂಷನ್ ಏನಿತ್ತಲ್ಲ ಮುಡಾದಲ್ ರೆಸೊಲ್ಯೂಷನ್ ಆವತ್ತು ಕ್ಲಿಯರ್ ಕಟ್ ಆಗಿ ರೆಸೊಲ್ಯೂಷನ್ ಅಲ್ಲಿ ಹೇಳ್ತಾರೆ ಏನು ಅಂತಂದ್ರೆ ಇನ್ನು ಮುಂದೆ 50-50 ಅಂತಕ್ಕಂಥ ಅನುಪಾತ ಏನಿದೆ ಇದನ್ನ ನಾವು ಒಪ್ಕೊಳ್ತೀವಿ ಪ್ರಸ್ಪೆಕ್ಟಿವ್ ಆಗಿ ಅಂತ ಹೇಳ್ತಾರೆ ಆದರೆ ರೆಸ್ಟ್ರೋಸ್ಪೆಕ್ಟಿವ್ ಅಂದ್ರೆ ಇಂದಿನ ಪ್ರಕರಣಗಳಿಗೂ ಸಹ ಅನ್ವಯ ಆಗೋದಿಲ್ಲ ಅಂತ ಹೇಳಿದಂತಹ ಮುಡ ಏನಿದೆ ಇಂದಿನ ಪ್ರಕರಣಗಳಿಗೂ ಸಹ ಅಂದ್ರೆ ಯಾವುದೋ 1991 ಅಕ್ವಿಸಿಷನ್ 1968 ಅಕ್ವಿಸಿಷನ್ ಇಂಥದಕ್ಕೂ ಸಹ ಈ ಅನುಪಾತನ 50-50 ಅನುಪಾತನ ಕೊಡ್ತು ಅಂತಕ್ಕಂಥದ್ದು ಒಂದು ದೊಡ್ಡ ಮಾಹಿತಿ 2017 ನಾನು ಬಹಳ ಸಿಂಪಲ್ ಪ್ರಶ್ನೆ ಕೇಳಿದೆ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ನಿಮ್ಮ ಪಕ್ಷದವರೇ ಗಂಭೀರವಾಗಿ ತಗೊಳ್ತಿಲ್ಲ ಯಾಕೆ ನೀವು ಎಕ್ಸ್ಪೋಸ್ ಆಗ್ತೀರಿ ಅಂತ ನಿಮ್ಮವರ ಪಾತ್ರ ಕೂಡ ಇದೆ ಅಂತ ಪ್ರಶ್ನೆ ತುಂಬಾ ಸಿಂಪಲ್ ಸರ್ ಟೆಕ್ನಿಕಲ್ ಇಶ್ಯೂಗಳನ್ನು ಮುಂದಿಟ್ಟು ಕನ್ಫ್ಯೂಸ್ ಮಾಡಿ ಆನ್ಸರ್ ಕೊಡೋದ್ರಿಂದ ತಪ್ಪಿಸ್ಕೋಬೇಡಿ 2021ರಲ್ಲಿ ಯಾವಾಗ CM ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಒಂದು ರಿಕ್ವೆಸಿಷನ್ ಲೆಟರ್ ಅಂತ ಕೊಡ್ತಾರೆ ಬುಡಾಗೆ ನನಗೆ ಈ ರೆಸೊಲ್ಯೂಷನ್ ಏನಾಗಿದೆ 2017 ಅದಾದ್ಮೇಲೆ ನಂಗೆ ಸ್ಟೇ ಸೈಟ್ಸ್ ಕೊಡಿ ಅಂದ್ರೆ ಸ್ಟೇ ಸೈಟ್ಸ್ ಅಂದ್ರೆ ನನಗೆ ಇಷ್ಟು 50-50 ಬರಬೇಕು ಕೊಡಿ ಅಂತ ಹೇಳ್ತಾರೆ ಆ ಸೈಟ್ಗಳನ್ನ ಕೊಟ್ಟಿದಾಗ ಸರ್ಕಾರಕ್ಕೆ ಬರೋದಿಲ್ಲ ಯಾಕಂದ್ರೆ 2017 ರೆಸೊಲ್ಯೂಷನ್ ಆಮೇಲೆ ಒಂದು ನಿಮಿಷ ವಾಲ್ಮೀಕಿ ನಿಗಮದ ಅಕೌಂಟ್ಗೆ ಟ್ರೆಷರಿಯಿಂದ ಹಣಕ್ಕೆ ಹೋಗೋದ್ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಏನು ನಟರಾಜ್ ಗೌಡ್ರು ಹಿಂಗೆ ಇದೆ ಅಲ್ಲ ಅದು ಟ್ರೆಷರಿಯಿಂದ ಬ್ಯಾಂಕ್ ಅಕೌಂಟ್ ಹೋಗಿದೆ ಇದಕ್ಕೂ ಮುಖ್ಯಮಂತ್ರಿಗಳಿಗೂ ಸಂಬಂಧ ಇಲ್ಲ ಆಗ ಸೈಟ್ ಕೊಟ್ಟಾಗ ಬಿಜೆಪಿ ಸರ್ಕಾರದ ಗಮನಕ್ಕೆ ಬರ್ಲಿಲ್ಲ ಸೇಮ್ ಬಂದೆ ಆಕ್ಚುಲಿ ನೀವು ಫುಲ್ ದಾಖಲೆಗಳನ್ನ ನೋಡಿದ್ರೆ ಎಲ್ಲಿ ಲೆಟರ್ ಮೂವ್ ಆಗಿದೆ ಯಾವ ಫೈಲಲ್ಲಿ ಏನೇನು ಅನುಮೋದನೆ ಆಗಿದೆ ಅಂತ ಹೇಳಿ ನಾನು ಮಾತಾಡ್ತಿರ್ತಕ್ಕಂಥದ್ದು ಇದನ್ನೆಲ್ಲ ಫೈಲನ್ನು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನು ರಿಪೋರ್ಟ್ ಸಬ್ಮಿಟ್ ಆಗಿದೆ ಅದರ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಎರಡನೇ ವಿಚಾರ ಈಗ ನೀವೇನಿಗೆ ಹೇಳ್ತಾ ಇದ್ದೀರಾ ಬಿಜೆಪಿಯವರು ಸೀರಿಯಸ್ ಆಗಿ ತಗೊಳ್ತಿಲ್ವಾ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದೇ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರು ಅನ್ನತಕ್ಕಂಥದನ್ನ ತಾವು ಏನು ಪ್ರಶ್ನೆ ಕೇಳಿದ್ರ ನನಗೆ ನೋಡಿ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ ಬಿಜೆಪಿ ಇಸ್ ವೆರಿ ಸೀರಿಯಸ್
ಬಿಜೆಪಿ ಇಸ್ ವೆರಿ ವೆರಿ ಸೀರಿಯಸ್ ಆನ್ ಒಂದು 5-6 ಕೇಸ್ಗಳನ್ನ ತೆಗೆದುಕೊಂಡು ನಾವು ತುಂಬಾ ಗಂಭೀರವಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಿದ್ದೀವಿ. ಒಂದು ವಾಲ್ಮೀಕಿ ಇರ್ಬೋದು, ಮುಡಾ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಅದಾದ್ಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನು ಸಹ ನಾವು ಡೀಟೇಲ್ ಆಗಿ ತೆಗೆದುಕೊಂಡು ಓದ್ತಿ ನಾವು ಅದಕ್ಕೆ ಏನೇನು ಯಾವ ರೀತಿ ನಮ್ಮ ಆಕ್ಷನ್ಸ್ ಇರಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಮುಂಚೆ ಸಿಟಿ ರವಿ ಅವರು ಒಂದು ಬೈಟ್ ಪ್ಲೇ ಮಾಡ್ಬಿಡಿ, ಬ್ರೇಕ್ ಇಂದ ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಕಾಂಗ್ರೆಸ್ನವರು ಬಿಜೆಪಿ ಅವರ ಬೈಟ್ ಪ್ಲೇ ಮಾಡಿ ಅದಾದ್ಮೇಲೆ ಬ್ರೇಕ್. ತಪ್ಪಾಗಿದೆ, ನಾವು ಹೇಳ್ಬಿಟ್ಟಿದ್ದೀನಲ್ಲ, ತಪ್ಪಾಗಿದೆ. ಆ ಅದೆಲ್ಲ ಮಾಡದೇ ಇದ್ದ ಕಾರಣಕ್ಕೇನೆ ಅಧಿಕಾರ ಕಳ್ಕೊಂಡಿದ್ದು. ಅದೆಲ್ಲ ಮಾಡಿದ್ರೆ ಅಧಿಕಾರ ಕಳ್ಕೊಳ್ತಿರ್ಲಿಲ್ಲ. ಈ ಯತ್ನಾಳ್ ಗೌಡರು ಹೇಳ್ತಾರಲ್ಲ, ಆ ಥರದ ರಾಜಕಾರಣವೂ ಕಾರಣ. ತಪ್ಪಾಗಿದೆ, ನಾವು ಹೇಳ್ಬಿಟ್ಟಿದ್ದೀನಲ್ಲ, ತಪ್ಪಾಗಿದೆ. ಅದೆಲ್ಲ ಮಾಡದೇ ಇದ್ದ ಕಾರಣಕ್ಕೇನೆ ಅಧಿಕಾರ ಕಳ್ಕೊಂಡಿದ್ದು. ಅದೆಲ್ಲ ಮಾಡಿದ್ರೆ ಅಧಿಕಾರ ಕಳ್ಕೊಳ್ತಿರ್ಲಿಲ್ಲ. ಈ ಯತ್ನಾಳ್ ಗೌಡರು ಹೇಳ್ತಾರಲ್ಲ, ಸಿಟಿ ರವಿ ಅವರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ತಪ್ಪಾಗ್ಬಿಟ್ಟಿದೆ, ತಪ್ಪು ಮಾಡಿದ್ವಿ, ಅದಕ್ಕೇನೆ ವಿರೋಧ ಪಕ್ಷ ಇನ್ನೊಂದ್ಸತಿ ಕೇಳಿಸ್ಕೊಳ್ಳೋಣ ಅಶೋಕ್ ಗೌಡ್ರೆ ಸಿಟಿ ರವಿ ಅವ್ರ ಮಾತನ್ನ. ಇಲ್ಲ, ನಾನು ಪರ್ಫೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀನಿ. ನೋಡಿ, ಈಗ ಏನಾಗಿದೆ ಅಂತಂದ್ರೆ ಸರ್ಕಾರದಲ್ಲಿ ಇದ್ದಾಗ ಎಲ್ಲಾ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಆಗಿದೆ. ಇಲ್ಲ, ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥ ಏನ್ ಪದ ಇದೆಯಲ್ಲ, ತುಂಬಾ ಗಂಭೀರವಾದಂತಹ, ತುಂಬಾ ಘಾತವಾಗಿರ್ತಕ್ಕಂಥ ಪದ. ನೋಡಿ, ಬಳಸ್ತಕ್ಕಂತಹದ್ದು ಬೇರೆ ವಿಚಾರ, ಆಯ್ತಾ. ಆದ್ರೆ ನಾನು ಹೇಳ್ತಕ್ಕಂತಹದ್ದು ಸರ್ಕಾರ ನಡೀತಿದ್ದಾಗ ಒಂದಷ್ಟು ವಿಚಾರಗಳಾಗ್ತವೆ, ಅದರಿಂದಾಗಿ ನಮ್ಮ ಅಧಿಕಾರನ ಕಳ್ಕೊಂಡಿದ್ದೇವೆ. ಇನ್ನು ಮುಂದೆ ಏನಿದೆ, ಈ ಪ್ರಕರಣಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರಿಗೆ ಏನ್ ರೆಂಟ್ ಕೊಡ್ತಾ ಇದ್ದಾರೆ ಪ್ರಕರಣ, ಆ ರೆಂಟ್ ಕೊಡೋದಕ್ಕೆ ಯಾವ ರೀತಿ ಕರ್ನಾಟಕವನ್ನು ಲೂಟ್ ಮಾಡಿ ಕಾಂಗ್ರೆಸ್ ಪಕ್ಷದ ATM ಮಾಡ್ಕೊಂಡು ಏನು ಪ್ರತಿ ತಿಂಗಳು ರೆಂಟ್ ಕೊಡ್ತಾರೆ, 150 ಕೋಟಿನೋ 1500 ಕೋಟಿನೋ ಅಲ್ಲ, 150 ಕೋಟಿನೋ 1500 ಕೋಟಿನೋ ಅಲ್ಲ, 150 ಕೋಟಿನೋ 1500 ಕೋಟಿನೋ, ಅದಕ್ಕೋಸ್ಕರ ಎಲ್ಲಾ 35 ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಲುಸುಲಿಮಗೆ ಏನ್ ಕೆಲಸ ಮಾಡ್ತಾರೆ. ಈ ಪ್ರಕರಣಗಳನ್ನ ಬೆಳಕಿಗೆ ತಂದು ಎಲ್ಲಾ ಮಂತ್ರಿಮಂಡಲ ಮತ್ತು ಕಾಂಗ್ರೆಸ್ ಪಕ್ಷ ನೆಲ ಕಚ್ಚತಕ್ಕಂಥ ಕೆಲಸನ ನಾವು ಖಂಡಿತವಾಗ್ಲೂ ಬಿಜೆಪಿ ಅವರು ಮಾಡ್ತೇವೆ. ನಾವು ಪಣ ತೊಟ್ಟಿದ್ದೇವೆ. ನಾವು ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕ ಮತ್ತು ಮಂತ್ರಿ ಮಾಡಿರ್ತಕ್ಕಂತಹ ಯಾವುದು ಕರ್ನಾಟಕ ಸರ್ಕಾರದ ಖಜಾನೆ ಏನಿದೆ ಕಾಲಿನ, ಅದನ್ನ ನಾವು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ
ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ. ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.